ದೋಷ ನಿವಾರಣೆ ಮಾಡೋದು ಅಂತಂದರೆ ವೆಬ್ಸೈಟಲ್ಲಿ ಅಂದರೆ 1 ವಾರ ಮುಂಚೆನೇ ವೆಬ್ಸೈಟಲ್ಲಿ ಬುಕ್ಕಿಂಗ್ ಮಾಡಬೇಕು. ಸೊ ಈಗ ಸಂಕ್ರಮಣದಲ್ಲಿ ವಿಳಂಬ ಈಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ವಡನ್ಬೈಲು ಎಂಬಲ್ಲಿ ಈ ಕ್ಷೇತ್ರವಿದೆ. ಶರಾವತಿ ವಿದ್ಯಾದಾಗರದ ಪ್ರದೇಶವಾಗಿದ್ದರಿಂದ ಜೋಗದಿಂದ ಮೊದಲು ಅನುಮತಿ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು. ಚೆಕ್ ಪೋಸ್ಟ್ ಕೂಡ ಇದೆ. ಪ್ರಕೃತಿಯ ಮಡಿಲಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ. ಶರಾವತಿ ತಟದಲ್ಲಿರುವ ಈ ದೇವಾಲಯ ಶರಾವತಿಯ ಹಿನ್ನೀರಿನಿಂದ ಆವೃತವಾಗಿದೆ. ದೇವಾಲಯದ ಸುತ್ತಮುತ್ತಲ ಪ್ರದೇಶವು ಹಸಿರು ವನರಾಜದಿಂದ ಕಂಗೊಳಿಸುತ್ತಿದೆ. ಶಾಂತಿಧಾಮವಾಗಿರುವ ಈ ದೇವಾಲಯವು ಜೈನ ಪರಂಪರೆಯ ಇತಿಹಾಸವನ್ನು ಹೊಂದಿದೆ. ಅತಿ ಎತ್ತರವಾಗಿರುವ ಆದಿಶೇಷನ ವಿಗ್ರಹವೂ ಇಲ್ಲಿದೆ. ಈ ದೇವಾಲಯಕ್ಕೆ ರಾಜ್ಯದ ಅನೇಕ ಕಡೆಗಳಿಂದ ಭಕ್ತಾದಿಗಳು ಬರುತ್ತಿದ್ದಾರೆ. ಇಲ್ಲಿ ಬಂದ ಭಕ್ತಾದಿಗಳಿಗೆ ವಸತಿ ಊಟದ ವ್ಯವಸ್ಥೆಯೂ ಕೂಡ ಇದೆ. ಸುತ್ತಮುತ್ತಲೂ ಪ್ರಕೃತಿಯನ್ನು ವೀಕ್ಷಿಸುತ್ತಾ ಸುಂದರ ನೋಟದೊಂದಿಗೆ ದಾರಿ ಸಾಗಿದೆವು. ಹಾಗೆ ಮುಂದೆ ಹೋಗುತ್ತಿದ್ದಂತೆ ರಸ್ತೆ ತುಂಬ ಕಿರಿದಾಗಿದ್ದು ಸ್ವತಃ ಗಾಡಿಗಳಲ್ಲಿ ಬರುವವರು ನಿಧಾನವಾಗಿ ಚಲಿಸಬೇಕು. ಹಾಗೂ ಬಸ್ಸಿನಲ್ಲಿ ಬರುವವರು ನಿಗದಿತ ಸಮಯಕ್ಕೆ ಮಾತ್ರ ಬಸ್ಸಿನ ವ್ಯವಸ್ಥೆ ಇದೆ. ಆ ಸಮಯ ಯಾವುದೆಂದರೆ ಸಾಗರದಿಂದ ಬೆಳಗ್ಗೆ 7:30ಕ್ಕೆ ಹೊರಟು 8:30ಕ್ಕೆ ಬರುತ್ತದೆ. ನಂತರ 10:30ಕ್ಕೆ ಹೊರಟು 12:30ಕ್ಕೆ ಬರುತ್ತದೆ ಮತ್ತು 12:30ರಿಂದ ಹೊರಟು 2:30ಕ್ಕೆ ಬರುತ್ತದೆ. ಕೊನೆಗೆ 3 ಗಂಟೆಗೆ ಒಂದು ಬಸ್ಸು ಹೊರಟರೆ 5:30ಕ್ಕೆ ಸನ್ನಿಧಿಗೆ ಬರುತ್ತದೆ. ಅದೇ ಕೊನೆಯ ಬಸ್ಸು. ಬಸ್ಸಿನಲ್ಲಿ ಬರುವವರು ಈ ಒಂದು ಸಮಯಕ್ಕೆ ಸರಿಯಾಗಿ ಹೊರಟು ಬಂದರೆ ಅನುಕೂಲವಾಗುತ್ತದೆ. ಮಲೆನಾಡು ಭಾಗದ ಜನರಿಗೆ ಈ ದೇವಿ ಮೇಲೆ ಎಲ್ಲಿಲ್ಲದ ಭಕ್ತಿ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಜನರಿಗಂತೂ ಈ ಶಕ್ತಿ ಮೇಲೆ ಅಪಾರ ನಂಬಿಕೆ. ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯೊಂದಿಗೆ ಈ ಸನ್ನಿಧಿಗೆ ಬರೋ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಈ ಕ್ಷೇತ್ರದಲ್ಲಿ ನೀಡುವ ಉತ್ತದ ಮಣ್ಣಿನ ತೀರ್ಥ ಸೇವಿಸಿದರೆ ಕಷ್ಟಗಳು ಪರಿಹಾರ ಆಗಿ ಸುಖ ನೆಮ್ಮದಿ ನೆಲೆಸುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಸಮೀಪದ ವಡನ್ಬೈಲಿನಲ್ಲಿರುವ ಪದ್ಮಾವತಿ ದೇವಿಯ ಸನ್ನಿಧಿಯೇ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಜಾಗ. ಇಲ್ಲಿನ ಪದ್ಮಾವತಿ ದೇವಿಯ ಶಿಲೆಗೆ ಸುಮಾರು 300 ವರ್ಷಗಳ ಇತಿಹಾಸವಿದ್ದು, ಇಲ್ಲಿ ಪ್ರತಿಷ್ಠಾಪನೆಗೂ ಮುನ್ನ ಹೆಬ್ಬೈಲು ಎಂಬ ಗ್ರಾಮದಲ್ಲಿ ದೇವಿ ಮೂರ್ತಿ ಇತ್ತು. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದ ಸಮಯದಲ್ಲಿ ಈ ಮೂರ್ತಿಯನ್ನು ವಡನ್ಬೈಲುವಿಗೆ ತರಲಾಗಿತ್ತು. ಇಲ್ಲಿನ ಪದ್ಮಾವತಿ ದೇವಿಯ ಇತಿಹಾಸ ನೋಡಿದರೆ ಒಂದಿಷ್ಟು ಸ್ವಾರಸ್ಯದ ಕಂಡುಬರುತ್ತದೆ. ಹೆಬ್ಬೈಲಿನಲ್ಲಿ 25 ಅಡಿ ಉದ್ದದ ಸುತ್ತುವರಿದಿದ್ದ ಪದ್ಮಾವತಿ ದೇವಿಯ ಮೂರ್ತಿಗೆ ಜಲಾಶಯ ನಿರ್ಮಾಣದ ವೇಳೆ ಪೂಜೆ ನಿಂತಿತ್ತು. ಬಳಿಕ ದೇವಸ್ಥಾನದ ವಂಶಸ್ಥ ವೀರರಾಜಯ್ಯ ಜೈನ್ ಅವರಿಗೆ ಕನಸಿನಲ್ಲಿ ಬಂದು ದೇವಿ ಪೂಜೆ ಮಾಡಲು ಸೂಚನೆ ನೀಡುತ್ತಾಳೆ. ಈ ವೇಳೆ ವೀರರಾಜಯ್ಯ ಮೊದಲಿದ್ದಂಗೆ ಮೂರ್ತಿ ಸುತ್ತ ಹುತ್ತ ನಿರ್ಮಾಣವಾದರೆ ಮಾತ್ರ ಪೂಜೆ ಸಲ್ಲಿಸುತ್ತೇನೆ ಎಂದು ಸವಾಲು ಹಾಕುತ್ತಾರೆ. ಮರುದಿನವೇ ಮೂರ್ತಿ ಸುತ್ತ ಹುತ್ತ ನಿರ್ಮಾಣವಾಗಿದ್ದರಿಂದ ಮತ್ತೆ ಪೂಜೆ ಶುರುವಾಗುತ್ತದೆ. ಈಗ ದೇವಿಯ ಮೂರ್ತಿ ಸುತ್ತಲೂ ಸುಮಾರು 12 ಅಡಿ ಎತ್ತರದ ಹುತ್ತ ಸುತ್ತುವರೆದಿದೆ. ಪ್ರತಿನಿತ್ಯ ನೂರಾರು ಜನ ಭಕ್ತರು ಬಂದು ತಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಇಲ್ಲಿ ಬರುವಂತಹ ಭಕ್ತರಿಗೆ ಹುತ್ತದ ಮಣ್ಣು ಹಾಕಿರುವಂಥ ತೀರ್ಥ ಸೇವನೆ ನೀಡಲಾಗುತ್ತೆ. ಈ ತೀರ್ಥ ಸೇವನೆ ಮಾಡಿದರೆ ಸಾಕು ಸಕಲ ಚರ್ಮ ರೋಗಗಳು ವಾಸಿಯಾದ ಉದಾಹರಣೆಗಳು ಇವೆ. ಅಲ್ಲದೆ ಸಂತಾನ ಭಾಗ್ಯವಿಲ್ಲದವರು ಇಲ್ಲಿಗೆ ಬಂದು ದೇವಿಯಲ್ಲಿ ಹರಕೆ ಹೊತ್ತರೆ ಸಾಕು ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾಳೆ ಪದ್ಮಾವತಿ. ಇಂತಹ ವಿಸ್ಮಯಗಳಿಂದಾಗಿ ದೇವಿಗೆ ಭಕ್ತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಕೇಳ್ತಾ ಇದ್ದಾರೆ. ತಾಯಿ ಭೂಮಿ ವಿಚಾರ ಸಂಬಂಧಪಟ್ಟಂತೆ ಯಾವಾಗಲೂ ತೊಡಕು ದೋಷ ಇದ್ದರೆ ಅಡೆತಡೆಗಳಿದ್ರೆ ಪರಿಹಾರ ಮಾಡ್ಕೊಡ್ತಾಯಿ.
ಯಾವ ಥರದ್ದು ಗ್ರಹ ದೋಷ, ಭಯ ದೋಷ, ಜನ್ಮ ನಕ್ಷತ್ರ ದೋಷ, ಕಾಲಸರ್ಪ ದೋಷ, ನಾಗದೋಷ, ಇಡು ದೋಷ ಪರಿಹಾರ ಮಾಡಿಕೊಟ್ಟು ಕೋರ್ಟ್ ಕೇಸಲ್ಲಿ ಜಯಿಸ್ಕೊಡೋ ವಿಚಾರಕ್ಕೆ ರಕ್ಷಣೆ ನಡೆಸ್ಕೊಡಿ ಅಂತ ಹೇಳ್ಕೊಳ್ಳಿ. ಕೆಳಗೆ ಭೂತನಾಥ ಸ್ವಾಮಿಯಲ್ಲಿ ಹೋಗಿ 5 ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡ್ಕೋಬೇಕು. ಕೋರ್ಟ್ ಕೇಸಲ್ಲಿ ಜಯಿಸ್ಕೊಟ್ಟ ನಂತರ ಸ್ವಾಮಿಗಳಿಗೆ 5 ಕುಂಬಳಕಾಯಿ 1 kg ಕುಂಕುಮ ತ್ರಿಶೂಲ ಅಂತ ಮಾಡಿ ಇಲ್ಲೇ ಮೂಲಸ್ಥಾನ ಬನ್ನಿ. ದರ್ಶನ ಆದ ಮುಂದೋಗಿ ಅಮ್ಮ ಬನ್ನಿ. ಹೇಳಿ ಅಮ್ಮ, ಏನ್ ಹೆಸರು ನಿಮ್ದು? ಉಷಾ ಅವ್ರು ಬಂದಿದ್ದಾರೆ, ತಾಯಿ ಅನಿತಾ ಅವ್ರು ಬಂದಿದ್ದಾರೆ, ಕೈ ಮುಕ್ಕೊಳ್ಳಿ. ತಾಯಿ ದಾಂಪತ್ಯ ಜೀವನದಲ್ಲಿ ಯಾವ ತೋರಿಸ್ಕೊಡು. ರೀಟಾ ಅವರು ಬಂದಿದ್ದಾರೆ, ಕೈ ಮುಕ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ಆಯು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ರಕ್ಷಣೆ, ಆರೋಗ್ಯದಲ್ಲಿ ರಕ್ಷಣೆ, ನಿಮ್ಮ ಮನೆಯವರು ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ, ಬಿಸ್ನೆಸ್ ಅಲ್ಲಿ ಸದಾಕಾಲ ರಕ್ಷಣೆ, ಆಶೀರ್ವಾದ. ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಹೋಗುವ ವಿಚಾರದಲ್ಲಿ ರಕ್ಷಣೆ, ಆಶೀರ್ವಾದ. ಆಯು, ನಮಸ್ತೆ, ನನ್ನ ಹೆಸರು ಸಚಿನ್ ಅಂತೇಳಿ. ಇಲ್ಲಿ ನಾಗದೋಷ ನಿವಾರಣೆ ಮಾಡೋದು ಹೇಗೆ ಅಂದರೆ, ಇಲ್ಲಿ ಈಗ ಮದುವೆ ಆಗಿಲ್ಲದವರಿಗೆ ಈ ನಾಗದೋಷ ಅಂದರೆ ವೆಬ್ಸೈಟಲ್ಲಿ ಅಂದರೆ 1 ವಾರ ಮುಂಚೆನೇ ವೆಬ್ಸೈಟಲ್ಲಿ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಬುಕ್ಕಿಂಗ್ ಆದಮೇಲೆ 7 ದಿವಸ ನಾನ್ ವೆಜ್ ಎಲ್ಲ ಕಂಪ್ಲೀಟಾಗೆಲ್ಲ ಬಿಡಬೇಕಾಗ್ತದೆ. ಆಮೇಲೆ 7 ದಿವಸ ಸಂಜೆ ಬಂದು ಇಲ್ಲಿ ಉಳ್ಕೊಂಡು 8ನೇ ದಿವಸ ಬೆಳಗ್ಗೆ ನಿಮ್ಮ ಕೈಲಿ ಅಭಿಷೇಕ ಮಾಡ್ತೀನಿ. ಅಂದರೆ ಈಗ ಮದುವೆ ಕಾರ್ಯದಲ್ಲಿ ವಿಳಂಬ ಆಗಿದ್ದರೆ, ಮತ್ತು ಸಂತಾನ ಭಾಗ್ಯದಲ್ಲಿ ವಿಳಂಬ ಆಗಿದ್ದರೆ, ಮತ್ತು ಆರೋಗ್ಯದಲ್ಲಿ ಮತ್ತು ಉದ್ಯೋಗದಲ್ಲೆಲ್ಲ ವಿಳಂಬ ಆಗಿದ್ದರೆ ಅದ್ರ ಮುಖಾಂತರ ದೋಷ ಮುಕ್ತ ನಿವಾರಣೆ ಅಂತ ನಾವು ಇಲ್ಲಿ ಮಾಡಿಸ್ತೀವಿ. ಅದು ಹೇಗೆ, ಈಗ ಅವರು ಈಗ ಸಂತಾನವೆಲ್ಲ ವಿಳಂಬ ಆಗಿದ್ರೆ ಅಂದರೆ ಈಗ ಅವರಿಗೆಲ್ಲ ಈಗ ಈ ನಮ್ಮ ಒಡಮೇಲಾರದ ಯುವರಾಜ್ ಜೈನ್ ಅವರು ನೋಡಿ, ಕೈ ನೋಡಿ, ಹಸ್ತ ನೋಡಿ ಹೇಳ್ತಾರೆ. ಅವರು ಈಗ ನಾಡಿ ಬಿಡಿತ ನೋಡಿ ಹೇಳ್ತಾರೆ. ದೋಷದಲ್ಲಿ ನಾವು ಇಲ್ಲ ಅಭಿಷೇಕ, ಅವರು ಏನಾದರೂ ಈಗ ನಾಗದೋಷ, ಈಗ ಮದುವೆ ಕಾರ್ಯದಲ್ಲಿ ವಿಳಂಬ ಆಗಿದೆ, ಮತ್ತು ಸಂತಾನದಲ್ಲಿ ವಿಳಂಬ ಆಗಿದೆ, ಈ ಥರ ಅಂತ. ಮತ್ತು ನಾಗಹತ್ಯೆ, ನಾಗಸರ್ಪ ದೋಷ, ಪೂಜಾ ದೋಷ, ಕಾಲಸರ್ಪ ದೋಷ ಇವೆಲ್ಲ ಹಿಂದೆ ಇವರ ತಂದೆ ತಾಯಿಗಳಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಅವರು ಏನೋ ಒಂದು ಪೀಳಿಗೆಯಿಂದ ಒಂದು ಪೀಳಿಗೆ ಹೊರಕಣ ಇದು ನಡೀತಾ ಬರುತ್ತದು. ಆ ಮುಖಾಂತರ ಇಲ್ಲಿ ನಾವು ಅದು ಗೊತ್ತಿರಲ್ಲ, ಅದು ಅಜ್ಜವ್ರು ನೋಡಿ ನಾಡಿ ಬಿಡಿತ ನೋಡಿ ಹೇಳ್ತಾರೆ. ಅವರು ಅವ್ರ ಕೈಲಿ ನಾಗದೋಷ ಇತ್ತು ಅಂದರೆ ಅವ್ರ ಕೈಲಿ ನಾವು ಅಭಿಷೇಕ ಮಾಡ್ತೀವಿ. ಅದಕ್ಕೆ ಹೇಗೆ ಪ್ರೊಸೀಜರ್ ಹೇಗೆ ಬಗ್ಗೆ ಹೇಗೆ ಅಂದರೆ, ಅದು 1 ವಾರ ಮುಂಚೆನೇ ವೆಬ್ಸೈಟಲ್ಲಿ ಅವರ ಹೆಸರು, ಮೊಬೈಲ್ ನಂಬರ್ಗೆ ಅಡ್ರೆಸ್ ಹಾಕಿ ಬುಕ್ಕಿಂಗ್ ಮಾಡಬೇಕು. ಫಸ್ಟು ಬುಕ್ಕಿಂಗ್ ಆದಮೇಲೆ 7 ದಿವಸ ಕಂಪ್ಲೀಟಾಗೆಲ್ಲ ನಾನ್ ವೆಜ್ ಎಲ್ಲ ಬಿಡಬೇಕಾಗ್ತದೆ, ಆಯಿತಾ. ಆಮೇಲೆ 7 ದಿವಸ ಸಂಜೆ ಬಂದು ಇಲ್ಲಿ ಉಳ್ಕೊಂಡು 8ನೇ ದಿವಸ ಬೆಳಗ್ಗೆ ನಿಮ್ಮ ಕೈಲಿ ಅಭಿಷೇಕ ಮಾಡ್ತೀವಿ. ಬೆಳಗ್ಗೆ ಮುಂಚೆ 108 ಪ್ರದಕ್ಷಿಣೆ ಹಾಕಿಸಿ, ಆ ನಂತರ ಅವ್ರನ್ನ 7:30 7 ಗಂಟೆ ಹೀಗೆ ಶುದ್ಧೀಕರಿಸಿ 8 ಗಂಟೆ ನಂತರ ನಾವು ಅವ್ರನ್ನ ಅಭಿಷೇಕ ಮಾಡಿಸ್ತೀವಿ. ಸ್ವತಃ ಅವ್ರ ಕೈ ಹತ್ರನೇ ಅಭಿಷೇಕ ಮಾಡಿಸ್ತೀವಿ ನಾವು ಇಲ್ಲಿ ಮುಕ್ತಿನಾಗ ಸಂಬಂಧ. ಅದೇನು ಬೇಡ, ಕಂಟಿನ್ಯೂ ಮಾಡೋಣ. ಇಲ್ಲಿ ನಾಗದೋಷ ವಿಚಾರಕ್ಕಂದರೆ, ಈಗ ಮೈಯಲ್ಲಿ ಸ್ಕಿನ್ ಅಲರ್ಜಿ, ಚರ್ಮ ರೋಗಗಳು ಮತ್ತು ಮೈಯಲ್ಲಿ ಚುಕ್ಕಿಗಳ ಕಲೆಗಳೇನಾದ್ರು ಇತ್ತು ಅಂದರೆ ಬೇಡ್ಕೊಂಡು ಹೋಗ್ತಾರೆ. ಅದೆಲ್ಲ ಆರೋಗ್ಯ ಎಲ್ಲ ಕಂಪ್ಲೀಟ್ ಆದಮೇಲೆ ಬಂದು ಈ ಸಂಧಾನಕ್ಕೆ ಬಂದು ಅಭಿಷೇಕನ ಮುಖಾಂತರ ನಿವಾರಣೆ ಮಾಡ್ತಾರೆ. ಮತ್ತು ಇನ್ನು ಅವರ ಉದ್ಯೋಗದಲ್ಲಿ, ಹಣಕಾಸಿನಲ್ಲಿ ಏನಾದರೂ ಸಮಸ್ಯೆ ಇತ್ತು, ಅದ್ರ ಮುಖಾಂತರ ಎಲ್ಲ ಸಂಪೂರ್ಣ ಕ್ಲಿಯರ್ ಆದಮೇಲೆ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ಕೊಂತ ಹೋಗ್ತಾರೆ. ಈ ಒಂದು ನವಗ್ರಹ ಮಂಟಪವು ಅತ್ಯಂತ ವಿಶೇಷವಾಗಿ ಈ ಸನ್ನಿಧಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನಾವು ಸಾಮಾನ್ಯವಾಗಿ ಈ ರೀತಿಯ ನವಗ್ರಹ ಮಂಟಪವನ್ನು ಮತ್ಯಾವುದೇ ಸ್ಥಳದಲ್ಲಿಯೂ ನೋಡಲು ಸಿಗುವುದಿಲ್ಲ. ಏಕೆಂದರೆ ವಿಭಿನ್ನ ಶೈಲಿಯ ಶಿವಲಿಂಗದ ರೂಪದಲ್ಲಿ ಸುತ್ತಲೂ ನವಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದು ಇಲ್ಲಿ ಮಾತ್ರ ನೋಡಬಹುದು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ನೇತ್ರಾವತಿ ಅಂತ, ಚಿತ್ರದುರ್ಗದಿಂದ ಬಂದಿದ್ದೀನಿ. ತುಂಬ ಜನ ಈ ಸ್ಥಳ ಮಹಿಮೆಯನ್ನು ತುಂಬ ಕೇಳಿ ನಾನು ಒಂದ್ಸರಿ ನೋಡೋಣ ಅಂತ ಬಂದಿದ್ದೀವಿ ಸರ್. ತಾಯಿ ದಯೆ ಅಷ್ಟೇ. ಇದೇ ಫಸ್ಟ್ ಟೈಮ್ ಸರ್ ನಾನು ಬರ್ತಾ ಇರೋದು. ಕೇಳಿದೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಕ್ಷೇತ್ರದಲ್ಲಿ ಏನೋ ಒಂಥರ ಸಮಾಧಾನ ಇದೆ.
ಸರ್ ನಮಸ್ತೆ. ನಾವು ಸುಧಾ ಅಂತ ಹೇಳಿ ಚಿತ್ರದುರ್ಗದಿಂದ ಬಂದಿರೋದು ಸರ್. ಇಲ್ಲಿ ಬಂದರೆ ತುಂಬ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಕೇಳಿಬಿಟ್ಟು ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಸರ್. ದೇವಿ ದರ್ಶನ ಮಾಡಿ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು. ಮಕ್ಕಳಿಗೂ ಆರೋಗ್ಯ ಆಯುಷ್ ಕೊಡಲಿ ಅಂತ ಕೇಳ್ಕೊಂಡ್ವಿ. ತುಂಬ ಸಮಾಧಾನ ಆಗಿದೆ ಸರ್. ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳಿದರು ಸರ್. ಇಲ್ಲಿ ಬಂದಿರೋರು ನಮಗೂ ಒಂದು ನೆಮ್ಮದಿ ಆಯಿತು ಸರ್. ಶ್ರೀನಿವಾಸ್ ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ದೀವಿ. ಸ್ಥಳ ಮಹಿಮೆ ಭಾಳ ಕೇಳಿದ್ವಿ, ಇವತ್ತು ನೋಡಿ ಭಾಳ ಮನಸ್ಸಿಗೆ ಒಂದು ಸಂತೋಷ ಆಯಿತು. ಈ ಕ್ಷೇತ್ರಕ್ಕೆ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿಸಿ ಪರಮಾತ್ಮ ಮುಕ್ತಿ ನಾಗಸ್ವಾಮಿಯು ಎಲ್ಲರಿಗೂ ಒಳ್ಳೇದು ಮಾಡಲಿ, ಪದ್ಮಾವತಮ್ಮನವರ ದರ್ಶನದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ನಮ್ಮ ದೀಪಕ್ ಅವರ ಫ್ರೆಂಡ್ಸ್ ಅವರೆಲ್ಲ ನಿನ್ನ ಸಂಘ ಬಂದು ಅವರ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಹಣಕಾಸಿನ ಸಂಪೂರ್ಣ ರಕ್ಷಣೆ ಮಾಡಿಕೊಡ್ಬೇಕಂತ ನಿಮಗೆ ಕೇಳ್ಕೊಳ್ತಾ ಮುಂದೆ ಅವ್ರು ಮಾಡುವಂಥ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಸಂಪೂರ್ಣ ರಕ್ಷಣೆ ಅವರಿಂದ ಏನಾದ್ರು ಅದ್ಭುತ ಭರವಸೆಗಳಿಗೆ ಮನಸ್ಸಬೇಕು. ಅವ್ರ ಮುಂದೆ ಆಗಬೇಕಾದವ್ರ ಶುಭ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಹಣಕಾಸಿನ ಪ್ರತಿ ಅವರ ತಂದೆ ತಾಯಿಗಳ ಆರೋಗ್ಯದಲ್ಲಿ ಎಲ್ಲದರೂ ಸಂಪೂರ್ಣ ರಕ್ಷಣೆ ಮಾಡಿಕೊಡ್ಬೇಕಂತ ನಿಮಗೆ ಕೇಳ್ತಾನೆ. ಇಷ್ಟಾರ್ಥ ಸಿರಸ್ತು, ಆರೋಗ್ಯ ಸಿರಸ್ತು, ಧನ ಸುಖ ಶಾಂತಿ ಐಶ್ವರ್ಯ ಸಂಪತ್ತು ಕ್ಷೇತ್ರದೊಂದಿಗೆ ಪದ್ಮಾವತಿ ದೇವಿ ಅನುಗ್ರಹ ಸಿದ್ಧಸ್ತು, ಮುಕ್ತಿ ನಾಗಸ್ವಾಮಿ ಸಿರಸ್ತು. ನಮಸ್ಕಾರ. ಏನೇನಿದೆ ವಿಶೇಷತೆ, ತುಲಾಭಾರ ಏನೇನು ಕೊಡ್ತಾರೆ, ಯಾವ್ಯಾವ ಕಾರ್ಯಗಳಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಹೆಚ್ಚಾಗಿ ಸಂತಾನ ಫಲದ ಬಳೆನೇ ತುಲಾಭಾರ ಹೆಚ್ಚಾಗಿ ಕೊಡೋದು. ಇಲ್ಲಿ ಮೇಯ್ನ್ ಬಳೆನೇ ಬಳೆ ಪದ್ಮಾವತಿ ಅಂತ ಹೆಸರು. ಸಂತಾನ ಫಲನೇ ಜಾಸ್ತಿ ಇಲ್ಲಿ. ಮಗುವಿನ ತೂಕದಷ್ಟು ತುಲಾಭಾರ, ಮಗು ಆದ ನಂತರದಲ್ಲಿ ಮಗು ಎಷ್ಟು ಕೆ ಜಿ ಇರುತ್ತೋ ಅಷ್ಟು ತುಲಾಭಾರ ಸಂಕಲ್ಪ ಕೊಡ್ತಾರೆ. ತುಲಾಭಾರ ಮಾಡಿಸ್ತಾರೆ ಇಲ್ಲಿ ಈ ಕ್ಷೇತ್ರದ ವಿಶೇಷತೆ ಮೇನ್ ಸಂತಾನ ಫಲದಲ್ಲೇ ಜಾಸ್ತಿ ಇಲ್ಲಿ ಮೇಯ್ನು. ಇಲ್ಲಿ ಆಮೇಲೆ ಜಾಬಿನ ವಿಷಯದಲ್ಲಿ ಅಕ್ಕಿ ಅಥವಾ ಬೇಳೆ ಸಕ್ಕರೆ ಬೆಲ್ಲ ಈ ಥರದ್ದು ಏನು ಮಾಡ್ಕೊತಾರೆ. ಜಾಬಿಂದಕ್ಕಾಗಲಿ ಆರೋಗ್ಯದಕ್ಕಾಗಲಿ ಅಥವಾ ಏನೇ ಒಂದು ಮನೆಯ ಸಮಸ್ಯೆಗಳಿದ್ರೂ ಅದಕ್ಕೆ ತಕ್ಕನೆ ಒಂದು ತುಲಾಭಾರದೊಂದು ಕೊಡ್ತೀನಿ ಅಂತ ದೇವಿ ಹತ್ರ ಹೇಳ್ಕೊಂಡಾಗ ಎಲ್ಲ ಅದು ಕೆಲಸಗಳಾದ ನಂತರದಲ್ಲಿ ಬಂದು ತುಲಾಭಾರ ಹರಕೆ ತೀರಿಸ್ತಾರೆ. ಪ್ರತಿನಿತ್ಯ ತುಲಾಭಾರ ಮಾಡ್ತಾರೆ. ಪ್ರತಿನಿತ್ಯನೂ ಡೈಲಿನೂ ಇರುತ್ತೆ. ಬೆಳಗ್ಗೆ 9:30 ಸಂಜೆ 4 ಗಂಟೆವರೆಗೂ ಮಾಡಿಸ್ತಾರೆ ತುಲಾಭಾರವನ್ನು ಮಾಡಿಸ್ತಾರೆ. ಅದು ಈಗ ಅವ್ರು ಅಂದ್ಕೊಂಡಿರೋದು ಅದು ಆದಮೇಲೆ ಬಂದು ಇಲ್ಲಿ ತುಲಾಭಾರ ಕೊಡೋದು. ಹೌದು. ಅದೆಲ್ಲ ಕೆಲಸ ಆದ ನಂತರದಲ್ಲೇ ಬಂದು ಇಲ್ಲಿ ಅವ್ರು ಎಷ್ಟು ಕೆ ಜಿ ಇರ್ತಾರೆ ಒಂದು ತಕ್ಕಡಿಯಲ್ಲಿ ಅವ್ರು ಕೊಡ್ತಾರೆ, ಇನ್ನೊಂದು ತಕ್ಕಡಿಯಲ್ಲಿ ಅವ್ರೇನು ಹೇಳ್ಕೊಂಡಿರ್ತಾರೆ ಅದನ್ನು ಈ ಕಡೆ ಇಟ್ಟು ಸಮ ಮಾಡಿ ಒಂದು 3 ಪ್ರದಕ್ಷಿಣೆ. ಇಲ್ಲಿ ಜಾಸ್ತಿ ಬಳೆ ಮತ್ತೆ ಸಂತಾನ ಫಲದ ಬಳೆನೇ ಜಾಸ್ತಿ ಇಲ್ಲಿ. ಥ್ಯಾಂಕ್ ಯು.
ಅಂತೇಳಿ ಕ್ಷೇತ್ರದ ಅರ್ಚಕರು. ನೋಡಿ, ಈ ಕ್ಷೇತ್ರ ಶರಾವತಿ ಹಿನ್ನೀರಿನಲ್ಲಿ ಮುಳುಗಡೆ ಆಗುತ್ತೆ. ಲಿಂಗನಮಕ್ಕಿ ಡ್ಯಾಮ್ದಲ್ಲಿ ಅಲ್ಲಿ ಹೆಬ್ಬೈಲು ಅಂತೇಳಿ ಕ್ಷೇತ್ರ ಮುಳುಗಡೆ ಆಗುತ್ತೆ. ಆವಾಗ ಸರ್ಕಾರ 2 ಎಕರೆ ಜಮೀನು ಕೊಡುತ್ತೆ. ಅವಾಗ ಅಲ್ಲಿ ಮೂರ್ತಿಯನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿದಾಗ ಇಲ್ಲಿ ಉತ್ಸಾಹ ಬೆಳೀತಾ ಬರುತ್ತೆ. ಯಾರಿಗೆ ಸಂತಾನ ಇಲ್ಲ ಬೇಡ್ಕೊಂಡು ಹೋಗ್ತಾರೆ. ಆದಮೇಲೆ ಮಗುನ ತೂಕ ಬಳೆ ಕೊಡ್ತಾರೆ. ಇದು ಯಾವ ಕಾಲದಲ್ಲಿ ಆತಂತಂದರೆ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಿದ್ದಾರೆ, HM ವೀರರಾಜ ಜೈನ್ ಅಂತ ಇದ್ದಾರೆ. ಅವ್ರ ತಂದೆಯವ್ರ ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡ್ತಾರೆ. ಅವಾಗ ಇಲ್ಲಿ ಉತ್ಸಾಹ ಬೆಳೀತಾ ಬರುತ್ತೆ. ಯಾರಿಗೆ ಸಂತಾನ ಇಲ್ಲ ಬೇಡ್ಕೊಂಡು ಹೋಗ್ತಾರೆ. ಆದಮೇಲೆ ಮಗುನ ತೂಕ ಬಳೆ ಕೊಡ್ತಾರೆ. ಯಾರು ಮಕ್ಕಳ ಮದುವೆ ಆಗಿಲ್ಲ ಬೇಡ್ಕೊಂಡು ಹೋಗ್ತಾರೆ. ಜೋಡಿಲೇ ಬಂದು 1008 ಬಳೆ ಹಾಕಿ ಉಡಿ ತುಂಬ್ತಾರೆ. ಯಾರು ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಮೊದಲೇ ಸಂಬಳದಲ್ಲಿ ಅನ್ನದಾನ. ಯಾರು ಇವತ್ತು ಮನೆ ಕಟ್ಟೋ ವಿಚಾರದಲ್ಲಿ, ತಗೊಳ್ಳೋ ವಿಚಾರದಲ್ಲಿ, ಸೇಲ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆಯದಾದ್ಮೇಲೆ ಅನ್ನದಾನ. ಯಾರು ಇವತ್ತು ಮಕ್ಕಳಿಗೆ ಗೌರ್ಮೆಂಟ್ ಸೀಟ್ ಸಿಗಲಿ, MD ಸೀಟ್ ಸಿಗಲಿ, MBBS, ಇಂಜಿನಿಯರು ಕೇಳ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆಯದಾಗತ್ತೆ. 501 ಬಳೆ ಹಾಕಿ ಕ್ಷೇತ್ರದಲ್ಲಿ ಅನ್ನದಾನ ಮಾಡ್ತಾರೆ. ಮತ್ತು ಯಾರು ವಿದೇಶಕ್ಕೆ ಹೋಗಬೇಕು, ಪಾಸ್ಪೋರ್ಟ್ ಸಿಗಬೇಕು, ಯಾರು ಬಿಸ್ನೆಸ್ ಮಾಡ್ತಾರೆ ಕೇಳ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆಯದಾಗುತ್ತೆ. ಅವ್ರಿಗೆ ಅನ್ನದಾನ ಮಾಡ್ತಾರೆ. ಇದರಲ್ಲಿ 4 ದಿಕ್ಕಲ್ಲೂ ಮೂರ್ತಿಗೆ ಸ್ಥಾಪನೆ ಆಗಿರೋದ್ರ ಬಗ್ಗೆ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ 4 ದಿಕ್ಕಿನ ನಮ್ಮ ಗುರುಗಳು ಕನಸಲ್ಲಿ ಬಂದು ಹೇಳ್ತೇವೆ. ಅದು 4 ದಿಕ್ಕಿಗೆ ಹಂಚಿನ ದೇವಸ್ಥಾನ ಇತ್ತದು, ಮಣ್ಣಿನ ದೇವಸ್ಥಾನ 4 ಭಾಗವಾಗಿ ಬಿತ್ತು. ಅವು ಬಿದ್ದಾಗ ಏನಾಯ್ತು ಅಂತಂದರೆ ಅಮ್ಮನವ್ರ ಮೇಲೆ ಒಂದು ಸ್ವಲ್ಪ ಹಂಚು ಬೀಳಿಲ್ಲ. ಅವಾಗ ಹಂಚಿನ ಇತ್ತು. ಅವಾಗ ಅಜ್ಜವ್ರ ಕನಸಲ್ಲಿ ಬಂದು 4 ದಿಕ್ಕಿಗೆ ನನ್ನ ಅಮ್ಮ ಪ್ರತಿಷ್ಠಾಪನೆ ಆಗಬೇಕು, ಚತುರ್ಮುಖ ಬಸದಿ ಅಂತ ಹೇಳ್ತಾರೆ. ಅವಾಗ 4 ದಿಕ್ಕಲ್ಲಿ ಭಕ್ತರಿಗೆ ಒಳ್ಳೆಯ ರೀತಿಯಿಂದ ಒಂದು ಆಶೀರ್ವಾದ ಆಗುತ್ತೆ, ಅಮ್ಮನ ಪ್ರಭಾವ ಹೆಚ್ಚಿಗೆ ಆಗತ್ತೆ ಅಂತ ಹೇಳಿದಾಗ ಇದು ಮಾಡಿದ್ದಾರೆ. ಧನ್ಯವಾದಗಳು. ನೋಡಿ, ಬಳೆನೇ ಯಾಕೆ ಇಷ್ಟ ಅಂದ್ರೆ ಅಮ್ಮನಿಗೆ ಬಾಡಲಾರದಂಥ ಹೂವಿನ ಬಾಡಲಾರದಂಥ ಹೂವಿನ ಮಾಲೆ. ಅದಕ್ಕೆ ಅಮ್ಮ ಭಾಳ ಪ್ರೀತಿ. ಬಳೆ ಅಂದರೆ ಭಾಳ ಇಷ್ಟ. ಅದಕ್ಕೆ ಬಳೆ ಪದ್ಮಾವತಿ ಅಂತಾರೆ. ಮಂಗಲ ಕಾಲದಲ್ಲಿ ಎತ್ತಿದ ಕೈ, ಸಂತಾನ ಭಾಗ್ಯದಲ್ಲಿ 100ಕ್ಕೆ 100 ಎತ್ತಿದ ಕೈ. ಏನೇ ಬೇಡ್ಕೊಂಡು ಹೋದ್ರೆ ಸಕ್ಸಸ್. ಉತ್ತಮ ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು, ವಿದ್ಯೆ, ಹುದ್ದೆ ಆಗಬೇಕಾದ ನಡಿಬೇಕಾ ಯಾವುದೇ ಕೆಲಸದಲ್ಲಿ ಅಡೆತಡೆ ಇದ್ರೆ ಇಚ್ಛಾಪೂರ್ವಕ ಪೂರ್ಣ ರಕ್ಷಣೆ. ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು.
ನಾನು ಬೆಳಗಾವಿಯಿಂದ ಬಂದಿರೋದು. ಇಲ್ಲಿ ನನ್ನ ಬಾಮೈದೊಂದು ಒಂದು ಹರಕೆ ಇತ್ತು, ಒಂದು ಮದುವೆ ಆಗಬೇಕಂತ. ಮದುವೆನೇ ಆಗ್ತಿದ್ದಿಲ್ಲ, ಹಾಗಾಗಿ ಈಗ ಈಡೇರಿಸಿದೆ. ಅದು ಹರಕೆಯನ್ನೇ ಈಗ ತೀರಿಸ್ಬೇಕಂತ ಬಂದಿದ್ದಾರೆ. ನಾನು ಇದು 2ನೇ ಸಲ ಇದು ಬರ್ತಿರೋದು. ಜನರದಲ್ಲಿ ಒಂದು ನಂಬಿಕೆ, ಹರಕೆ ಹೊತ್ಕೊಂಡಿರೋದೆಲ್ಲ ತೀರಿಸುತ್ತೆ ಅಂತ. ಓಕೆ, ನನ್ನ ಹೆಸರು ಓಂಕಾರ. ಸಾಗರದಿಂದ ಬೆಳಗ್ಗೆ 7:30 ಬಂದಿದೆ. ಇಲ್ಲಿ 8:30 ಬರ್ತಾನೆ. ತಳಗುಪ್ಪ 7:30 ಬರ್ತಾನೆ. ಟ್ರೈನ್ ಕಲೆಕ್ಷನ್ ಮಾಡ್ಕೊಂಡು ಬರ್ತಾನೆ, ಬೆಂಗಳೂರು ಕಲೆಕ್ಷನ್. ಆನಂತರ 10:30 ಬಂದಿದೆ ಮಹೇಶ ಗಾಡಿ ಅಂತ ಹೇಳ್ಬಿಟ್ಟು, ಇಲ್ಲಿ 12:30 ಬರ್ತಾನೆ. ಆನಂತರ 12:30 ಬಂದಿದೆ, ಇಲ್ಲಿ 2:30 ಬರ್ತಾನೆ ಮಂಜುನಾಥ ಅಂತ ಹೇಳಿದ್ರು. ಅದು ಪ್ರೈವೇಟ್ 2, ಒಂದು KSRTC. ಆಮೇಲೆ ಈಗ 3 ಗಂಟೆ ಒಂದು ಬಿಡ್ತಾನೆ, ಇಲ್ಲಿಗೆ 5:30 ಬರುತ್ತೆ. ಲಾಸ್ಟ್ ಗಾಡಿ ಅದು KSRTC ಅಷ್ಟೇ. ಲಾಸ್ಟ್ ಗಾಡಿ ಮುಗೀತು.